Hello everyone, welcome to my YouTube ಚಾನಲ್. ನಾನು ನಿಮಗೆ ಇವತ್ತು ಅಂದರೆ 2 ಜಾಬ್ ಅಪ್ಡೇಟ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಎರಡೂ ಕಸ್ಟಮರ್ ಸಪೋರ್ಟ್ ರೋಲ್ಗೆ. ಇದು ಕಂಪ್ಲೀಟ್ ರಿಮೋಟ್ ಜಾಬು. ಸೊ ಈ ವಿಡಿಯೋದಲ್ಲಿ ನಾನು ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ, ಹೆಂಗೆ ಅಪ್ಲೈ ಮಾಡೋದು, ರಿಕ್ವೈರ್ಮೆಂಟ್ಸ್ ಏನು, ಮತ್ತು ಏನೇನು ಕ್ವಾಲಿಫಿಕೇಷನ್ ಬೇಕು ಈ ಜಾಬಿಗೆ ಜಾಯ್ನ್ ಆಗೋಕ್ಕೆ ಅಂತ. ಮತ್ತು ಈ ಕಂಪ್ನಿಯವರು ಅಂದರೆ ಚೆನ್ನಾಗಿ ಡೀಸೆಂಟ್ ಸ್ಯಾಲ್ರಿನೇ ಕೊಡ್ತಿದ್ದಾರೆ. ಒಂದು ಬಂದ್ಬಿಟ್ಟು ಇಂಟರ್ನ್ ಆಯಿತಾ, ಇನ್ನೊಂದು ಪರ್ಮನೆಂಟು. ಅಂದರೆ ಎರಡೂ ವರ್ಕ್ ಫ್ರಮ್ ಹೋಮ್ ಜಾಬೇನೆ. ಸೊ ಒಂದು ಫುಲ್ ಟೈಮ್ಗೆ ಹೈಯರ್ ಮಾಡ್ತಿದ್ದಾರೆ, ಇನ್ನೊಂದು ಇಂಟರ್ನ್ಗೆ ಹೈಯರ್ ಮಾಡ್ತಿದ್ದಾರೆ. ನಾನು ಕಂಪ್ಲೀಟ್ ಇನ್ಫಾರ್ಮೇಷನ್ನ ಸಪ್ರೇಟಾಗಿ ಕೊಟ್ಟಿದ್ದೀನಿ, ಯಾವ ಕಂಪ್ನಿ ಯಾವುದಕ್ಕೆ ಹೈಯರ್ ಮಾಡ್ತಿದ್ದಾರೆ ಅಂತ. ಸೊ ವಿಡಿಯೋನ ಎಲ್ಲರೂ ಕೊನೆಯವರೆಗೂ ನೋಡಿ. ಮತ್ತು ನೀವೇನಾದ್ರು ಫಸ್ಟ್ ಟೈಮ್ ನಾ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಆಗೋಕ್ಕೇನು ಅಮೌಂಟ್ ಪೇ ಮಾಡಬೇಕಾಗಿಲ್ಲ. ಸೊ ಫ್ರೀ ಸಬ್ಸ್ಕ್ರೈಬು. ಸೊ ಸಬ್ಸ್ಕ್ರೈಬ್ ಆಗಿ ಮತ್ತು ನೀಡಿರೋರಿಗೆ ಶೇರ್ ಮಾಡಿ. ಇವಾಗ ಒಂದೊಂದಾಗೆ ಜಾಬ್ ಅಪ್ಡೇಟ್ ನೋಡ್ಕೊಂಡು ಹೋಗೋಣ ಬನ್ನಿ. ಇವಾಗ ಫಸ್ಟ್ ಕಂಪ್ನಿ ನೋಡೋಣ ಯಾವುದು ಅಂತ. ಈ ಫಸ್ಟ್ ಕಂಪ್ನಿ ಬಂದ್ಬಿಟ್ಟು ಟ್ಯಾಲಜಿ. ಇದು ಪರ್ಮನೆಂಟ್ ಫುಲ್ ಟೈಮು ಕ್ಲೈಂಟ್ ಸಪೋರ್ಟ್ ಸ್ಪೆಷಲಿಸ್ಟ್ ರೋಲ್ಗೆ ಹೈಯರ್ ಮಾಡ್ತಿದ್ದಾರೆ. ಇದು ಕಂಪ್ಲೀಟ್ ರಿಮೋಟ್ ಜಾಬ್ ಆಯಿತಾ. ಸೊ ಇಲ್ಲಿ ಅಬೌಟ್ ದ ರೋಲ್ ಹೇಳಿದ್ದಾರೆ. ಅಬೌಟ್ ದ ರೋಲಲ್ಲಿ ಏನು ಹೇಳಿದ್ದಾರೆ ಅಂದರೆ, ಇವರು ಏನು ಕ್ಲೈಂಟ್ ಸಪೋರ್ಟ್ ಸ್ಪೆಷಲಿಸ್ಟ್ ಟ್ಯಾಲಜಿಲಿ ಏನು ಮಾಡೋದು ಅಂತ ಅಂದರೆ, ಸಪೋರ್ಟಿಂಗ್ ಕಸ್ಟಮರ್ ಆ್ಯಂಡ್ ಕೊಲೀಗ್ ಪ್ರೈಮರಿ ರೆಸ್ಪಾನ್ಸಿಬಿಲಿಟೀಸ್. ಇದು ಅಂದರೆ ಕೊಲೀಗೂ ಸಪೋರ್ಟ್ ಮಾಡಬೇಕು ಮತ್ತು ಕಸ್ಟಮರ್ಸ್ಗೂ ಸಪೋರ್ಟ್ ಮಾಡಬೇಕು. ಹಂಗಾದ್ರೆ ನಮ್ಮ ಜೊತೆ ಇರ್ತಾರಲ್ಲ ನೆಕ್ಸ್ಟ್ ಟೀಮು, ಬೇರೆ ಟೀಮು, ಅವ್ರಿಗೂ ಸಪೋರ್ಟ್ ಮಾಡಬೇಕು ಅಂತಿದ್ದಾರೆ. ಮತ್ತು ಇವರೇ ಫಸ್ಟ್ ಲೈನ್ ಕಮ್ಯುನಿಕೇಷನ್ ಕ್ಲೈಂಟ್ಗಳಿಗೆ. ಸೊ ಕ್ಲೈಂಟ್ ಸಪೋರ್ಟ್ ಆಗಿರೋದ್ರಿಂದ ಸೊ ಏನೇ ರೆಸ್ಪಾನ್ಸ್ ಬಂದರೂ ಸರ್ವಿಸ್ ಕ್ಲೈಂಟ್ಗೆ ಇವರೇ ಫಸ್ಟ್ ಲೈನ್. ಅಂತಂದರೆ ನಾವೇ ಫಸ್ಟ್ ಕಾಂಟ್ಯಾಕ್ಟ್ ಮಾಡೋದು ಕ್ಲೈಂಟ್ ಅವ್ರಿಗೇನೆ ಇಶ್ಯೂ ಆದರೆ ನಮಗೆ ಫಸ್ಟ್ ಫೋನು ಅಥವಾ ಮೆಸೇಜು ಮೇಲ್ ಮಾಡೋದು ನಮಗೆ ಅಂತ ಹೇಳ್ತವ್ರೆ. ಯಾವ್ಯಾವ ಟೀಮ್ ಜೊತೆ ಕ್ಲೋಸಾಗಿ ವರ್ಕ್ ಮಾಡುತ್ತೆ ಈ ಟೀಮ್ ಅಂತ ಅಂದರೆ, ಯಾವ್ಯಾವ ಟೀಮ್ ಜೊತೆ ಮಿಂಗಲ್ ಆಗಬೇಕು ನಾವು ಅಂತ ಅಂದರೆ, ಸೇಲ್ಸ್ ಟೀಮು, ಮತ್ತು ಕನ್ಸಲ್ಟಿಂಗ್ ಟೀಮು, ಸಾಫ್ಟ್ವೇರ್ ಇಂಜಿನಿಯರಿಂಗ್ ಆ್ಯಂಡ್ ಪ್ರಾಡಕ್ಟ್ ಮ್ಯಾನೇಜ್ಮೆಂಟ್ ಟೀಮು. ಮತ್ತು ಆ ಇಶ್ಯೂನ ರಿಸಾಲ್ವ್ ಮಾಡಬೇಕು ಅವ್ರಿಗೆ ಕ್ಲೈಂಟ್ ಸಪೋರ್ಟ್ ಆಗಿರೋದ್ರಿಂದ. ಈಗ ಸೇಲ್ಸಲ್ಲಿ ಎಷ್ಟು ನಮ್ಮದು ಪ್ರಾಡಕ್ಟ್ ಸೇಲ್ ಆಗಿದೆ, ಮತ್ತು ಕನ್ಸಲ್ಟಿಂಗಲ್ಲಿ ಯಾವ್ಯಾವ ಕ್ಲೈಂಟ್ನ ಕನ್ಸಲ್ಟ್ ಮಾಡಿದ್ರು ಅಂತ ಇನ್ಫಾರ್ಮೇಷನ್ ಇರುತ್ತೆ. ಮತ್ತು ಸಾಫ್ಟ್ವೇರ್ ಇಂಜಿನಿಯರಲ್ಲಿ ಈಗ ಡೆವಲಪ್ಮೆಂಟ್ ಆಗ್ತಿರುತ್ತಲ್ಲ ಆ್ಯಪ್ಸ್ಗಳು, ಪ್ರಾಡಕ್ಟ್ಸ್ಗಳು, ಅವ್ರ ಜೊತೆ ಎಲ್ಲ ಕಾಂಟ್ಯಾಕ್ಟಲ್ಲಿ ಇರಬೇಕು. ಮತ್ತು ಏನಾದ್ರು ಇಶ್ಯೂ ಬಂದರೆ ನಾವು ವಿತಿನ್ ಟೈಮ್ ಒಳಗೇ ನಾವು ರಿಸಾಲ್ವ್ ಮಾಡಿಕೊಡ್ಬೇಕು ಅಂತ ಹೇಳ್ತಾರೆ. ಆಮೇಲೆ ದಿಸ್ ಈಸ್ ಫುಲ್ ಟೈಮ್ ಪರ್ಮನೆಂಟ್ ಪೊಸಿಷನ್. ಅಂದರೆ ಫುಲ್ ಟೈಮು ಪರ್ಮನೆಂಟ್ ಪೊಸಿಷನ್. ಡೇ ಟು ಡೇ ರೋಲ್ ಕ್ಯಾನ್ ಬಿ ಪರ್ಫಾರ್ಮ್ ರಿಮೋಟ್ಲಿ ಅಂತ ಅಂದರೆ ಇವರೇ ಹೇಳೋರೆ. ಅಂದರೆ ಡೇ ಟು ಡೇ ವರ್ಕ್ನ ರಿಮೋಟ್ ಅಂದರೆ ವರ್ಕ್ ಫ್ರಮ್ ಹೋಮ್ ಕೊಡ್ತೀವಿ ಅಂತ ಹೇಳೋರೆ. ಸೊ ಸಮ್ಟೈಮ್ಸ್ ಟೀಮ್ ಕೊಲಾಬ್ರೇಷನ್, ಮೀಟಿಂಗು, ವರ್ಕ್ಶಾಪ್ ಇದ್ದಾಗ ಆಫೀಸ್ಗೆ ಹೋಗ್ಬೇಕು. ಅಕಸ್ಮಾತ್ ಇವಾಗ ಬರೀ ವರ್ಕ್ ಫ್ರಮ್ ಹೋಮೇ ಮಾಡ್ತಾಯಿದ್ರೆ ನಮಗೆ ಟೀಮ್ ಬಿಲ್ಡ್ ಆಗೋಲ್ಲ. ಸೊ ಅವಾಗ ಒಂದೊಂದು 1 ಡೇ ಅಥವಾ 2 ಡೇ ಅಷ್ಟೇ ಟೀಮ್ ಔಟಿಂಗು, ಟೀಮ್ ಡಿನ್ನರ್ಗಳಂತ ಇರ್ತಾರೆ, ಟೀಮ್ ಮೀಟಿಂಗು. ಅವಾಗ ಏನಾರ ಕಾಲ್ ಮಾಡಿದ್ರೆ ಹೋಗ್ಬೇಕಷ್ಟೆ. ಸೊ ನಮ್ಗೆ ಆಗಲ್ಲ ಅಂತಂದರೆ ಇನ್ಫಾರ್ಮ್ ಮಾಡಿದ್ರೆ ಅವ್ರೇನು ಫೋರ್ಸ್ ಮಾಡಲ್ಲ, ಬನ್ನಿ ಅಂತ ಹೇಳ್ತಾರೆ. ಸೊ ಅದರಿಂದ ಒಂದು ಸ್ವಲ್ಪ ನಮಗೂ ಬೇರೆಯವ್ರ ಟೀಮ್ ಮೆಂಬರ್ಸ್ ಜೊತೆ ಫೇಸ್ ಟು ಫೇಸ್ ಸಿಕ್ಕಾಗ ಚೆನ್ನಾಗಿರುತ್ತೆ ಮಾತಾಡ್ಸೋಕ್ಕೆ. ಸೊ ಏನೋ ರಿಲೇಷನ್ಶಿಪ್ ಬಿಲ್ಡ್ ಆಗುತ್ತೆ, ಫ್ರೆಂಡ್ಶಿಪ್ ಅಂತ ಕರೀತಾರೆ ಅಷ್ಟೇ. ಡಿಫ್ರೆಂಟ್ ಶಿಫ್ಟಲ್ಲಿ ವರ್ಕ್ ಮಾಡ್ತಾರೆ. ಸೊ ನಮಗೆ ಇದು ಯಾವ್ದಾರ ಒಂದು ಶಿಫ್ಟ್ ಸಿಗ್ಬೋದು. ಇದರಲ್ಲಿ ಶಿಫ್ಟ್ ಟೈಮಿಂಗ್ಸ್ ಹೇಳೋರೆ ನೋಡಿ. ವೆದರ್ ಯು ಪ್ರಿಫರ್ ಅ ಶಿಫ್ಟ್ ಪ್ಯಾಟ್ನರ್ ಆಫ್ ಯು ಆರ್ ಹ್ಯಾಪಿ ಟು ಎನಿ ಶಿಫ್ಟ್ ಪ್ಯಾಟ್ನರ್ ಅಂತಂದರೆ ನಾವೇ ಚೂಸ್ ಮಾಡಬೇಕು. ಅಂದರೆ ನಮಗೆ ಒಂದು ಶಿಫ್ಟಲ್ಲಿ ವರ್ಕ್ ಮಾಡ್ತೀನಿ ಅಂದರೆ ಚೂಸ್ ಮಾಡ್ಕೋಬೋದು, ಅಥವಾ ರೊಟೇಷ್ನಲ್ ಶಿಫ್ಟ್ ಮಾಡ್ತೀನಿ ಅಂದ್ರೂ ಓಕೆ ಅಂತ ಹೇಳೋರೆ. ಶಿಫ್ಟು ಸಾಟರ್ಡೆಯಿಂದ ವೆಡ್ನೆಸ್ಡೇ ಯಾವುದಿರುತ್ತೆ ಅಂತ ಅಂದರೆ 5 ಗಂಟೆಯಿಂದ 2 ಗಂಟೆ, ಬೆಳಗಿನ ಜಾವ 5:30ಯಿಂದ ಮಧ್ಯಾಹ್ನ 2:30 ಮತ್ತು ಶಿಫ್ಟು ಯಾವುದೋ ಬುಧವಾರದಿಂದ ಭಾನುವಾರ ರಾತ್ರಿ ಮಧ್ಯಾಹ್ನ 2:30ಯಿಂದ ರಾತ್ರಿ 11:30. ಮತ್ತು ವೆಡ್ನೆಸ್ಡೇ ಟು ಸಂಡೇ ಅಂದರೆ ನೆಕ್ಸ್ಟ್ ಶಿಫ್ಟ್ 3 11 ಗಂಟೆಯಿಂದ ಬೆಳಗಿನ ಜಾವ 8 ಗಂಟೆ ತನಕ ಇರುತ್ತೆ. ಮತ್ತು ಫ್ರೈಡೇ ಟು ಮಂಡೇ 2:30 ಅಂದರೆ 7 ಗಂಟೆ ಬೆಳಗ್ಗೆಯಿಂದ 1:30 PM ಇರುತ್ತೆ ಅಂತ ಹೇಳೋರೆ. ಮತ್ತು ಶಿಫ್ಟ್ 7 ಮಂಡೇ ಟು ಫ್ರೈಡೇ ಅಂದರೆ 8:30 ಅಂತ ಬೆಳಗಿನ ಜಾವ 5:30 ಗಂಟೆ ಇರುತ್ತೆ. ಕ್ಯಾಂಡಿಡೇಟ್ ವಿಲ್ ನೀಡ್ ಟು ಫ್ಲೆಕ್ಸಿಬಲ್ ಟು ಕವರ್ ಅದರ್ ಏಜೆಂಟ್ ಡ್ಯೂರಿಂಗ್ ದ ಪರ್ಸನಲ್ ಆಫ್ ಪಬ್ಲಿಕ್ ಹಾಲಿಡೇಸ್. ಅಂದರೆ ಇವಾಗ ಬೇರೆಯವರು ಈಗ ನಮ್ಗೊಂದು ಶಿಫ್ಟ್ ಕೊಟ್ಟಿರ್ತಾರೆ, ಅಕಸ್ಮಾತ್ ಎಲ್ಲರೂ ಒಂದೊಂದು ಶಿಫ್ಟಲ್ಲಿ ವರ್ಕ್ ಮಾಡ್ತಿರ್ತಾರೆ ಆಯಿತಾ. ಇವಾಗ ಏನಾದ್ರು ಬೇರೆ ಶಿಫ್ಟಲ್ಲಿ ವರ್ಕ್ ಮಾಡೋರು ಏನಾದ್ರು ರಜಾ ಹಾಕೊಂಡ್ರೆ ನಾವು ಆ ಶಿಫ್ಟನ್ನ ಕವರ್ ಮಾಡಿಕೊಡ್ಬೇಕು ಅಂತ ಹೇಳ್ತಾರೆ. ಸೊ ಅದು ರೇರ್ ಕೇಸಲ್ಲಿ ಆಗುತ್ತೆ. ಸೊ ಫ್ಲೆಕ್ಸಿಬಲ್ ಇರಬೇಕು ಅಂತ ಹೇಳೋರಷ್ಟೇ. ರೋಲ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್ ಅಂದರೆ ಡೇ ಟು ಡೇ ಆ್ಯಕ್ಟಿವಿಟೀಸ್ ಅಂದರೆ ಡೈಲಿ ಏನು ಮಾಡ್ತೀವಿ ಈ ಕೆಲಸದಲ್ಲಿ ಅಂದರೆ,
ಅಡ್ಮಿನಿಸ್ಟ್ರೇಟಿವ್ ಸೈಡ್ ವರ್ಕ್ನ ನೋಡ್ಕೋಬೇಕು. ಈಗ ಒಂದು ಅವ್ರದ್ದು ಪ್ಲ್ಯಾಟ್ಫಾರ್ಮ್ ಇರುತ್ತೆ ಟಾಲೆಜಿ ಅವ್ರದ್ದು, ಸೊ ಅವ್ರದ್ದೇನೋ ಅಡ್ಮಿನಿಸ್ಟ್ರೇಟಿವ್ ವರ್ಕು ಅಂದರೆ ಆಫೀಸು, ಹಂಗೆ ಸ್ಯಾಲ್ರಿದು, ಸೇಲ್ಸ್ದು ಎಲ್ಲ ನೋಡ್ಕೋಬೇಕು ಅಂತ ಹೇಳೋರೆ. ಮತ್ತು ರಿಕ್ವೆಸ್ಟು ಕ್ಲೈಂಟ್ ಸಪೋರ್ಟ್ ಅಲ್ವಾ, ಕ್ಲೈಂಟು ನಮ್ಮನ್ನೇ ಫಸ್ಟ್ ಕಾಂಟ್ಯಾಕ್ಟ್ ಮಾಡೋದು. ಅವ್ರು ಏನಾದ್ರು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿದರೆ ಅವ್ರಿಗೆ ಪ್ರೊಫೆಷ್ನಲ್ ಆಗಿ ಆನ್ಸರ್ ಮಾಡಬೇಕು. ಮತ್ತು ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಅವ್ರಿಗೆ ಏನಾದ್ರು ಇಶ್ಯೂ ಇದ್ದರೆ ಅವ್ರು ಸ್ಯಾಟಿಸ್ಫೈ ಆಗಂಗೆ ನಾವು ಆನ್ಸರ್ ಮಾಡಬೇಕು. ಮತ್ತು ಅವ್ರಿಗೆ ರಿಸಾಲ್ವ್ ಅಂದರೆ ಅವ್ರ ಇಶ್ಯೂಗೆ ನಾವು ಸೊಲ್ಯೂಷನ್ ಕೊಡಬೇಕು ಅಂತ ಹೇಳ್ತವ್ರೆ. ಮತ್ತು ಕ್ಲೈಂಟ್ ಈಗ ಪ್ರಾಡಕ್ಟ್ನ ಡೆವಲಪ್ ಮಾಡಿ ಕೊಟ್ಟಿರ್ತೀವಿ, ಸೊ ಅವ್ರು ಇಂಪ್ಲಿಮೆಂಟ್ ಮಾಡ್ತಿರ್ತಾರಲ್ಲ ಕ್ಲೈಂಟ್ಗಳು, ಅವರು ಯೂಸ್ ಮಾಡ್ತಿರ್ತಾರಲ್ಲ, ಅವಾಗ ನಾವು ಸಪೋರ್ಟ್ ಮಾಡಬೇಕು ಅಂತ ಹೇಳ್ತವ್ರೆ. ಮತ್ತು ಈಗ ಲೈವ್ ಕಾಲ್ಸು, ಕ್ಲೈಂಟ್ ಕಡೆಯಿಂದ ಲೈವ್ ಕಾಲ್ಸ್ಗಳು ಬಂದರೆ, ಮೇಲ್ಸ್ಗಳು ಬಂದರೆ ನಾವು ಫ್ರೆಂಡ್ಲಿ ಆಗಿ ಮತ್ತು ಪ್ರೊಫೆಷ್ನಲ್ ಆಗಿ ಅಂದರೆ ಫ್ರೆಂಡ್ಸ್ ಪ್ಲಸ್ ಪ್ರೊಫೆಷ್ನಲ್ ಆಗಿ ನಾವು ಆನ್ಸರ್ ಮಾಡಬೇಕು ಎನಿ ಸಿನಾರಿಯೋದಲ್ಲಿ. ಸೊ ಅವ್ರಿಗೆ ಇರಿಟೇಟ್ ಮಾಡಬಾರ್ದು, ಅವ್ರು ಕೇಳಿದ್ದ ಕ್ವಶನ್ಗೆ ನಾವು ಕರೆಕ್ಟಾಗಿ ಆನ್ಸರ್ ಮಾಡಬೇಕು ಅಂತ ಹೇಳ್ತವ್ರೆ. ಮತ್ತು ಸಪೋರ್ಟಿಂಗ್ ಕಸ್ಟಮರ್ ಇಂಟರ್ನಲಿ ಆ್ಯಂಡ್ ಎಕ್ಸ್ಟರ್ನಲಿ, ಅಂದರೆ ಇಂಟರ್ನಲ್ ಕಸ್ಟಮರು ಇರ್ತಾರೆ, ಎಕ್ಸ್ಟರ್ನಲ್ ಕಸ್ಟಮರು ಇರ್ತಾರೆ, ಅವ್ರಿಗೇನೆ ಆನ್ಸರ್ ಮಾಡಬೇಕು. ನಾವು ಏನಾರ ಜನರಲ್ ಕ್ವಶನು ರಿಕ್ವೆಸ್ಟ್ ಏನಾರ ಬಂದರೆ ನಾವು ಅವ್ರಿಗೆ ಸೊಲ್ಯೂಷನ್ ಕೊಡಬೇಕು ಅಂತ ಹೇಳ್ತವ್ರೆ. ಒಂದು ಪ್ರಾಜೆಕ್ಟ್ ರಿಲೀಸ್ ಮಾಡಿದ್ವಿ ಅಂದರೆ ಒಂದು ಪ್ರಾಡಕ್ಟ್ನ, ಅದಕ್ಕೆ ಫೀಡ್ಬ್ಯಾಕು ಬರುತ್ತೆ, ನೆಗೆಟಿವ್ ಕಮೆಂಟು ಬರುತ್ತೆ, ಮತ್ತು ಇಶ್ಯೂಸು ಬರುತ್ತೆ. ಅದನ್ನೆಲ್ಲ ನಾವು ಕಲೆಕ್ಟ್ ಮಾಡಿಕೊಂಡು ಅದನ್ನ ಹ್ಯಾಂಡಲ್ ಮಾಡಬೇಕು. ಅಂದರೆ ಯಾವ್ಯಾವ ಟೀಮ್ಗೆ ಏನೇನೋ ನೋಡಿ ಈ ಥರ ಬಂದಿದೆ, ಏನು ಇಂಪ್ರೂವ್ ಮಾಡ್ಕೋಬೋದು ನೋಡಿ ಅಂತ ನಾವು ಸಜೆಸ್ಟ್ ಮಾಡಬೇಕು ಅಂತ ಹೇಳ್ತವ್ರೆ. ಪ್ರಾಡಕ್ಟ್ ಟೀಮು, ಸಾಫ್ಟ್ವೇರ್ ಇಂಜಿನಿಯರ್ ಟೀಮ್ಗಳ ಜೊತೆ ಏನಾರ ಬಗ್ ಬಂದಿದ್ರೆ ಈ ಥರ ರಿಸಾಲ್ವ್ ಮಾಡಿ ಅಂತ ಹೇಳ್ತವ್ರೆ ಅಷ್ಟೇ. ಆಮೇಲೆ ಪ್ರೊವೈಡಿಂಗ್ ಫೀಡ್ಬ್ಯಾಕ್ ಆ್ಯಂಡ್ ಸಪೋರ್ಟ್ ಟಿಕೆಟ್ ಕೊಲೀಗನ್ನು ಅದರ್ ಡಿಪಾರ್ಟ್ಮೆಂಟ್, ಅಂದರೆ ಈಗ ಟಿಕೆಟ್ಗಳು ಬಂದಿರುತ್ತಲ್ಲ ಅದಕ್ಕೆ ಫೀಡ್ಬ್ಯಾಕ್ ಕೊಡಬೇಕು, ಯಾವ ಥರ ಇಶ್ಯೂ ಬಂದಿದೆ ಏನು ಅಂತ. ಮತ್ತು ಈಗ SLA ಅಂದರೆ ಸರ್ವಿಸ್ ಲೆವೆಲ್ ಅಗ್ರಿಮೆಂಟ್ ಅಂತ, ಈಗ ಒಂದು ಟಿಕೆಟ್ ರೈಸ್ ಮಾಡಿದರೆ ಕಸ್ಟಮರ್ ಕಡೆಯಿಂದ ಅದಕ್ಕೆ 5 days SLA ಅಂತ ಇರುತ್ತೆ. ವಿತಿನ್ ಆ ಡೇಟ್ ಒಳಗೆ ನಾವು ಸಾಲ್ವ್ ಮಾಡಿಕೊಡ್ಬೇಕು, ಇಲ್ಲಾಂದರೆ ಎಸ್ಕಲೇಟ್ ಆಗೋಗುತ್ತೆ. ಸೊ ಅದರಿಂದ ಇಶ್ಯೂ ಆಗುತ್ತೆ, ಅದನ್ನ ನಾವು ವಿತಿನ್ SLA ಒಳಗೆ ಅವ್ರಿಗೆ ಏನೇ ಇದ್ದು ಸರ್ವಿಸ್ ಕೊಡಬೇಕು ಅಂತ ಹೇಳ್ತವ್ರೆ. ಮತ್ತು ಇವ್ರದ್ದೇ ಆದ ಓನ್ ಡಾಕ್ಯುಮೆಂಟ್ಸ್ ಇರುತ್ತೆ, ಅದನ್ನ ನಾವು ಫಾಲೋ ಮಾಡಬೇಕು, ಹೆಂಗೆ ಮಾತಾಡಬೇಕು ಮತ್ತು ಹೆಂಗೆ ಇದು ಮಾಡಬೇಕು ಅಂತ. ಮತ್ತು ಯುಟಿಲೈಸಿಂಗ್ ಕ್ಲೈಂಟ್ ರಿಲೇಷನ್ಶಿಪ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಟೂಲ್ಸ್ ಸಚ್ ಆಸ್ ಸೇಲ್ಸ್ಫೋರ್ಸ್ ಆ್ಯಂಡ್ ಓಪನ್ ಏರ್. ಸೊ ಸೇಲ್ಸ್ಫೋರ್ಸ್ ಮತ್ತು ಓಪನ್ ಏರ್ ಇದ್ರ ಬಗ್ಗೆ ನಾಲೆಡ್ಜ್ ಇರಬೇಕು, ಅಂದರೆ ಮ್ಯಾಂಡೇಟರಿ ಎಲ್ಲ ಇದ್ರ ಮೇಲೆ ವರ್ಕ್ ಮಾಡ್ತೀವಿ ಅಂತ ಹೇಳ್ತವ್ರೆ. ಇನ್ನು ನಮಗೆ ಏನು ನಾಲೆಡ್ಜು, ಸ್ಕಿಲ್ಸು, ಎಕ್ಸ್ಪೀರಿಯನ್ಸ್ ಇರಬೇಕು ಈ ಜಾಬ್ಗೆ ಅಂತಂದರೆ ಸ್ಟ್ರಾಂಗ್ IT ಸ್ಕಿಲ್ಸ್ ಆ್ಯಂಡ್ ಎಬಿಲಿಟಿ ಟು ಲರ್ನ್ ನ್ಯೂ ಸಿಸ್ಟಮ್ ಆ್ಯಂಡ್ ಅಡ್ಮಿನಿಸ್ಟ್ರೇಟಿವ್ ಪೋರ್ಟಲ್ ಕ್ವಿಕ್ಲಿ. ಅಂದರೆ IT ಸ್ಕಿಲ್ಸ್ ಇರಬೇಕು, ಮತ್ತು ಬೇಗ ಲರ್ನ್ ಮಾಡ್ತೀನಿ ಅಂದರೆ ಏನೇ ಆದರೂ ಬೇಗ ಕಲಿತೀನಿ ಅನ್ನೋ ಸ್ಕಿಲ್ಸ್ ಇರಬೇಕು. ಮತ್ತು ಮೈಕ್ರೋಸಾಫ್ಟ್ ಆಫೀಸು, ಮಾಮೂಲಿ ಎಕ್ಸೆಲ್, ವರ್ಡು, ಟೀಮ್ಸ್ ಬಗ್ಗೆ ಐಡಿಯಾ ಇರಬೇಕು ಅಂತ ಹೇಳ್ತವ್ರೆ. ಮತ್ತು ಇನ್ನೇನು ಪ್ರೀವಿಯಸ್ ಎಕ್ಸ್ಪೀರಿಯೆನ್ಸ್, ಸೊ ಪ್ರೀವಿಯಸ್ ಎಕ್ಸ್ಪೀರಿಯೆನ್ಸ್ ಏನು ಮ್ಯಾಂಡೇಟರಿ ಅಲ್ಲ, ಬಟ್ ಇದ್ದರೆ ಗುಡ್ ಟು ಹ್ಯಾವ್ ಅಂತ ಹೇಳ್ತವ್ರೆ. ಮತ್ತು ಏಬಲ್ ಟು ಕೊಲಾಬ್ರೇಟ್, ಅಂದರೆ ಟೀಮ್ ಜೊತೆ ಕೊಲಾಬ್ರೇಷನ್ ಇರಬೇಕಂದ್ರೆ ಎಲ್ಲ ಟೀಮ್ ಜೊತೆನೂ ಒಳ್ಳೆ ಗುಡ್ ಕಮ್ಯುನಿಕೇಷನ್ನು ಮತ್ತು ರಿಲೇಷನ್ಶಿಪ್ನ ಮ್ಯಾನೇಜ್ ಮಾಡಿರಬೇಕು ಈ ಜಾಬಲ್ಲಿ. ಇಷ್ಟೇ ಇವ್ರದ್ದು ರಿಕ್ವೈರ್ಮೆಂಟು, ಅಂದರೆ ಸ್ಕಿಲ್ಸು ಮತ್ತು ಎಕ್ಸ್ಪೀರಿಯೆನ್ಸ್ ಕೇಳಿರೋದು. ಈಗ ಜಾಬ್ಗೆ ಅಪ್ಲೈ ಮಾಡೋಣ, ಹೆಂಗೆ ಅಂತ ತೋರಿಸ್ತೀನಿ ಈ ವಿಡಿಯೋದಲ್ಲೇ. ನಾವು ಫಸ್ಟ್ ಲಿಂಕ್ನ ಓಪನ್ ಮಾಡಿದ್ರೆ ಈ ಥರ ಪೇಜ್ ಬರುತ್ತೆ, ಅಂದರೆ ಫಸ್ಟ್ ಕಂಪ್ನಿದು ಈಸಿ ಅಪ್ಲೈ ಕೊಡೋಣ ಇಲ್ಲಿ. ನೆಕ್ಸ್ಟ್ ಇಲ್ಲಿ ಇಮೇಲ್ ಅಡ್ರೆಸ್ಸು, ನಮ್ಮದು ಫೋನ್ ಕಂಟ್ರಿ ಕೋಡ್ ಕೇಳುತ್ತೆ, ಮತ್ತು ಇಲ್ಲಿ ನಮ್ಮದು ಫೋನ್ ನಂಬರ್ ಕೊಟ್ಟು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡೋಣ. ನಾವು ಇಲ್ಲಿ ರೆಸ್ಯೂಮ್ನ ಅಪ್ಲೋಡ್ ಮಾಡ್ಕೋಬೇಕು, ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಅಂತ ಕೊಡೋಣ. ವಾಟ್ ಈಸ್ ಯುವರ್ ಲೆವೆಲ್ ಆಫ್ ಪ್ರೊಫಿಷಿಯನ್ಸಿ ಇನ್ ಇಂಗ್ಲೀಷ್ ಅಂತ ಕೇಳ್ತಿದೆ. ಸೊ ನಿಮ್ಗೆ ಯಾವ ಲೆವೆಲ್ ನೋಡಿ ಇಲ್ಲಿ ನಾನು ಕನ್ವರ್ಷನಲ್ಲು, ಪ್ರೊಫೆಷ್ನಲ್ಲು ಅಂತ ಕೇಳ್ತಿದ್ದಾರೆ. ಸೊ ನಾ ಪ್ರೊಫೆಷ್ನಲ್ ಅಂತ ಹಾಕ್ಕೊಂಡಿದ್ದೀನಿ, ನೀವು ಯಾವ ಲೆವೆಲ್ ಬೇಕು ಅದು ಹಾಕ್ಕೊಂಡು ನೆಕ್ಸ್ಟು ರಿವ್ಯೂ ಕೊಟ್ಟು ಸಬ್ಮಿಟ್ ಕೊಡಬೇಕು. ಸೊ ಇವಾಗ ರಿವ್ಯೂ ಆದಮೇಲೆ ಸಬ್ಮಿಟ್ ಕೊಡೋಣ. ಈಗ ಅಪ್ಲಿಕೇಶನ್ ಸೆಂಡ್ ಆಗಿದೆ, ಅವ್ರಿಗೆ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಇದು ಮೇಲ್ ಕೂಡ ಬರುತ್ತೆ, ಎಲ್ಲರೂ ಚೆಕ್ ಮಾಡ್ಕೊಳ್ಳಿ ಮೇಲ್ನ. ನಾನೀಗ ಇನ್ಫಾರ್ಮೇಷನ್ ಕೊಡ್ತಾ ಇರೋದು ಇಂಟರ್ನಲ್ ಸೇಲ್ಸ್ ಆಪರೇಷನ್ ಅಂದರೆ ಇದು ಇಂಟರ್ನ್ಶಿಪ್ ಥರ. ಸೊ ಈ ರೋಲ್ಗೆ ಇದನ್ನು ವರ್ಕ್ ಫ್ರಮ್ ಹೋಮೇನೆ. ನಮ್ಮದೇನಾದ್ರು ಇಂಟರ್ನ್ಶಿಪ್ಪಲ್ಲಿ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ನೆಕ್ಸ್ಟ್ಗೆ ಹೈಯರ್ ಮಾಡ್ತಾರೆ. ಸೊ ನೋಡ್ಕೊಂಬರೋಣ ಈ ವಿಡಿಯೋದಲ್ಲಿ ಏನೇನು ಕೇಳಿದ್ದಾರೆ, ಅದರಲ್ಲಿ ಏನೇನು ರಿಕ್ವೈರ್ಮೆಂಟ್ ಬೇಕು ಮತ್ತು ಏನೇನು ಜಾಬು ಇದರಲ್ಲಿ ಅಂತ. ಇಲ್ಲಿ ಸೇಲ್ಸ್ ಆಪರೇಷನ್ಸ್ ಇಂಟರ್ನ್ ಸ್ಪ್ರಿಂಟೋ ಅನ್ನೋ ಕಂಪ್ನಿ ಹೈಯರ್ ಮಾಡ್ತಿದೆ. ಇದು ರಿಮೋಟು ಅಂದರೆ ಫುಲ್ ಪರ್ಮನೆಂಟ್ ವರ್ಕ್ ಫ್ರಮ್ ಹೋಮೇನೆ. ಸೊ ಇದು ಈ ಕಂಪ್ನಿ ಬಗ್ಗೆ ಹೇಳೋರೆ. ಸೊ ನೋಡೋಣ ಇದ್ರ ಬಗ್ಗೆ. ಲೀಡಿಂಗ್ ಪ್ಲಾಟ್ಫಾರ್ಮ್ ದಟ್ ಆಟೋಮೇಟ್ಸ್ ಇನ್ಫಾರ್ಮೇಷನ್ ಸೆಕ್ಯೂರಿಟಿ ಆ್ಯಂಡ್ ಕಂಪ್ಲೇಂಟ್ಸ್.
ಅನ್ನೋ ಕಂಪ್ನಿ ಈಗ ಇನ್ಫಾರ್ಮೇಷನ್ ಸೆಕ್ಯೂರಿಟಿ, ಈಗ ಸೈಬರ್ ಸೆಕ್ಯೂರಿಟಿ ಮೇಲೆ ವರ್ಕ್ ಮಾಡ್ತಿದೆ. ಸೊ ಅದು ರೈಸಿಂಗ್ ಬಾರ್ ಆಫ್ ಇನ್ಫಾರ್ಮೇಷನ್ ಸೆಕ್ಯೂರಿಟಿ, ಅಂದರೆ ಅದು ಇನ್ಫಾರ್ಮೇಷನ್ ಸೆಕ್ಯೂರಿಟಿ ನೆವರ್ ಎಂಡಿಂಗ್ ಅನ್ನೋ ಇದು ಕಾನ್ಸೆಪ್ಟ್. ಈಗ ಸೈಬರ್ ಕ್ರೈಮ್ಗಳೆಲ್ಲ ಆಗ್ತಾ ಇರುತ್ತಲ್ಲ, ಸೊ ಅದಕ್ಕೆ ಇವರು ಸಪೋರ್ಟ್ ಮಾಡೋ ಥರ ಹೇಳ್ತವ್ರೆ. ಕಂಪ್ನಿ 200+ ಎಂಪ್ಲಾಯೀಸ್ ಇದ್ದಾರಂತೆ, ಮತ್ತು 1000+ ಕಸ್ಟಮರ್ಸು, ಮತ್ತು 75+ ಕಂಟ್ರೀಸಲ್ಲಿ ಆಪರೇಟ್ ಮಾಡ್ತಿದ್ದೀವಿ ಅಂತ ಹೇಳಿದ್ದಾರೆ. ಸೊ $32 million ಇನ್ ಫಂಡಿಂಗ್, ಅಂದರೆ 32 million ಇವ್ರಿಗೆ ಪ್ರಾಫಿಟ್ ಆಗಿದೆ ಅಂತೆ ಪ್ರೀವಿಯಸ್ ಇಯರು. ರೋಲ್ ಬಗ್ಗೆ ನೋಡ್ಕೊಂಬರೋಣ. ರೋಲ್ಸ್: ವಿ ಆರ್ ಲುಕಿಂಗ್ ಫಾರ್ ಸೇಲ್ಸ್ ಆಪರೇಷನ್ ಇಂಟರ್ನ್ ಈಗರ್ ಟು ಲರ್ನ್ ಆ್ಯಂಡ್ ಗ್ರೋ ಇನ್ ಎ ಡೈನಮಿಕ್ ಸೇಲ್ಸ್ ಎನ್ವಿರಾನ್ಮೆಂಟ್. ಸೊ ಇಂಟರ್ನ ನೋಡ್ತಾ ಇದ್ದಾರೆ. ಡೈನಮಿಕ್ ಎನ್ವಿರಾನ್ಮೆಂಟ್ ಅಂದರೆ ಯಾವುದೇ ಸಿಚುಯೇಷನಲ್ಲೂ ಗ್ರೋ ಆಗೋ ಅಂತ ಮೈಂಡ್ ಸೆಟ್ ಇರಬೇಕು ಅಂತ ಹೇಳ್ತಿದೆ. ಸೊ ಸೇಲ್ಸ್ಗೆ ಹಂಗೆ ಅಲ್ವಾ, ನಮ್ಮ ಮಾತು ಚೆನ್ನಾಗಿದ್ರೇ ಸೇಲ್ಸ್ ಮಾಡೋಕ್ಕಾಗೋದು. ಮತ್ತು ಇವರು ಏನೋದ ಇಂಟರ್ನ್ ವಿಲ್ ವರ್ಕ್ ಕ್ಲೋಸ್ಲಿ ವಿತ್ ಸೇಲ್ಸ್ ಆಪರೇಷನ್ ಟೀಮ್. ಸೇಲ್ಸ್ ಆಪರೇಷನ್ ಟೀಮ್ ಜೊತೆ ವರ್ಕ್ ಮಾಡ್ತಾರಂತೆ ಕ್ಲೋಸ್ಲಿ ಅಂತ. ಅಂದರೆ ನಾವೇ ಈಗ ಇಂಟರ್ನ್ ಅಲ್ವಾ, ನಮಗೇನು ಫುಲ್ ಕೆಲಸ ಕೊಡಲ್ಲ. ಸೊ ಅವ್ರಿಗಿಂದ ನಾವು ಸಪೋರ್ಟ್ ಮಾಡ್ತೀವಿ ಅಷ್ಟೇ ಅವ್ರಿಗೆ. ಮತ್ತು ಅವ್ರು ಫೋಕಸಿಂಗ್ ಆನ್ ಪ್ರೋಸೆಸ್, ಡಾಕ್ಯುಮೆಂಟೇಷನ್, ಡೇಟಾ ಮ್ಯಾನೇಜ್ಮೆಂಟ್ ಮತ್ತು ಕ್ರಾಸ್ ಫಂಕ್ಷನಲ್ ಕೊಲಾಬ್ರೇಷನ್, ಇದೆಲ್ಲ ವರ್ಕ್ ಇರುತ್ತೆ. ಸೇಲ್ಸ್ ಅಂದರೆ ನಾವು ಹೋಗಿ ಏನು ಸೇಲ್ ಮಾಡೋದಲ್ಲ, ಸೊ ಡೇಟಾನ ಪ್ರೊಸೆಸ್ ಮಾಡಬೇಕು ಮತ್ತು ಮ್ಯಾನೇಜ್ಮೆಂಟ್ ಮಾಡಬೇಕು ಅಂತಾರ. This role require attention to detail, proficiency in Excel and passion for optimizing operations. ಅಂದರೆ ಎಕ್ಸೆಲ್ ಗೊತ್ತಿರಬೇಕು, ಅಂದರೆ ಗೊತ್ತಿಲ್ಲ ಅಂದ್ರೆ ಕಲ್ತ್ಕೊತೀನಿ ಅಂತ ಮೈಂಡ್ ಸೆಟ್ ಇರಬೇಕು, ಅಂಥವ್ರಿಗೇನು ಪ್ರಿಫರ್ ಮಾಡ್ತಿದ್ದಾರೆ. ಜನರಲ್ ರೆಸ್ಪಾನ್ಸಿಬಿಲಿಟೀಸ್, ಇಲ್ಲಿ ಕೀ ರೆಸ್ಪಾನ್ಸಿಬಿಲಿಟೀಸ್ ಕೊಟ್ಟಿದ್ದಾರೆ ಇಂಟರ್ನ್ ಅಲ್ವಾ. ಡಾಕ್ಯುಮೆಂಟ್ ಸೇಲ್ಸ್ ಪ್ರೋಸೆಸ್ ಅಂತಂದರೆ ಯಾವ ಥರ, ಈಗ ಇಂಟ್ರೆಸ್ಟ್ ಇತ್ತು ಲಾಸ್ಟ್ ಟೈಮಲ್ಲಿ ಬೈ ಮಾಡಲ್ಲ, ಸೊ ಎಲ್ಲನೂ ಡಾಕ್ಯುಮೆಂಟ್ ಅಂದರೆ ಟೂಲ್ SOP ಥರ ನಾವು ಇದು ಮಾಡಬೇಕು. ಈಗ ಒಂದು ಕ್ಲೈಂಟ್ ಬಂದಿರ್ತಾರೆ, ಈ ಪ್ರಾಡಕ್ಟ್ನ ಚೂಸ್ ಮಾಡ್ತೀವಿ ಅಂತ ಹೇಳಿರ್ತಾರೆ, ಬಟ್ ಪೇಮೆಂಟ್ ಆಗಿರಲ್ಲ. ಆ ಥರ ಎಲ್ಲ ನಾವು ಡಾಕ್ಯುಮೆಂಟ್ ಮಾಡಬೇಕು, ಏನೇನು ಆಯಿತು ಅಂತ ವರ್ಕ್ ಫ್ಲೋ. ಫಸ್ಟ್ ಯಾರನ್ನ ಕಾಂಟ್ಯಾಕ್ಟ್ ಮಾಡಿದ್ರು, ನೆಕ್ಸ್ಟ್ ಯಾವ ಪ್ರಾಡಕ್ಟು ಚೂಸ್ ಮಾಡಿದ್ರು, ಯಾವ ಥರ ಪೇಮೆಂಟ್ ಮಾಡಿದ್ರು ಅಂತ ಎಲ್ಲ ನಾವು ಡಾಕ್ಯುಮೆಂಟ್ SOP ಮಾಡಿ ಕೊಡಬೇಕು, ಮಾಡಿಡಬೇಕು. ಕ್ರಾಸ್ ಫಂಕ್ಷನಲ್, ವೀಕ್ಲಿ ಇದನ್ನ ಅಪ್ಡೇಟ್ ಮಾಡ್ತಾನೆ ಇರಬೇಕು. ಡೇಟಾ ಇನ್ಫಾರ್ಮೇಷನ್ ಕರೆಕ್ಟ್ ಇದೆನಾ ಅಂತ ಚೆಕ್ ಮಾಡಿಬಿಟ್ಟು ವೀಕ್ಲಿ ಅಪ್ಡೇಟ್ ಮಾಡಬೇಕು ಸೇಲ್ಸ್ ಆಪರೇಷನ್ ಮತ್ತು ಕ್ರಾಸ್ ಫಂಕ್ಷನಲ್ ಟೀಮ್ ಅವ್ರಿಗೆ. ಆಮೇಲೆ ವ್ಯಾಲಿಡೇಟ್ ಸೇಲ್ ಕಾಂಟ್ರಾಕ್ಟ್ ಟು ಎನ್ಶೋರ್ ಅಕ್ಯುರೇಟ್ ರಿಪೋರ್ಟಿಂಗ್, ಅಂದರೆ ಸಮ್ಟೈಮ್ ಮಿಸ್ ಆಗಿರುತ್ತೆ, ಸೊ ವ್ಯಾಲಿಡೇಟ್ ಮಾಡಬೇಕು. ಇವಾಗ ನಾವು ಎಂಟರ್ ಮಾಡಿರೋದು ಕರೆಕ್ಟಾ, ನಮ್ಮದು ಯಾವುದೇ ಕಾಂಟ್ರಾಕ್ಟ್ ಇದೆ ಅಂತ ಎಲ್ಲ ಕರೆಕ್ಟಾಗಿ ನೋಡಬೇಕು ಅಂತ ಹೇಳೋರೆ. ಮತ್ತು ಅಕ್ಯುರೇಸಿ ಇರಬೇಕು. ನಾವು ಏನೇ ಡೇಟಾ ವರ್ಕ್ ಫ್ಲೋನ, ಅಂದರೆ ಇವಾಗ ಸೇಲ್ಸ್ ಆಗಿರುತ್ತಲ್ಲ, ವರ್ಕ್ ಫ್ಲೋನ ಏನೋ ಫಿಲ್ ಮಾಡಿದರೆ ಅಕ್ಯುರೇಟಾಗಿ ಇರಬೇಕು ಅಂತ ಹೇಳೋರೆ. ಮತ್ತು ಏನು ಸಪೋರ್ಟ್ ಅಕಸ್ಮಾತ್ ಆನ್ಗೋಯಿಂಗ್ ಪ್ರಾಜೆಕ್ಟ್ಗೆ ಸಪೋರ್ಟ್ ಮಾಡಬೇಕು ನಾವು ಅಂತ ಹೇಳೋರಷ್ಟೇ. ಸಮ್ ಕೀ ರಿಕ್ವೈರ್ಮೆಂಟ್ ಫಾರ್ ದ ರೋಲ್ ಏನು ಬೇಕು ಅಂತಂದರೆ ಮಸ್ಟ್ ಹ್ಯಾವ್ ನಾಲೆಜ್ ಆಫ್ MS Excel ಮತ್ತು ಗೂಗಲ್ ಶೀಟು. ಅಂದರೆ MS Excel ಗೊತ್ತಿರಬೇಕು ನಮಗೆ ಇದಕ್ಕೆ ಅಪ್ಲೈ ಮಾಡೋಕ್ಕೂ ಮುಂಚೆ. ಮತ್ತು PO ಟೇಬಲ್ಸ್ ಇದೆ, ಎಕ್ಸೆಲೆಲ್ಲ ಬರುತ್ತೆ. ಸೊ ಬೇಸಿಕ್ ಲೆವೆಲ್ ಎಕ್ಸೆಲ್ ಕಲ್ತ್ಕೊಂಡಿರಿ. ಮತ್ತು ಇದು ಅವೈಲೇಬಲ್ ಫಾರ್ ಫುಲ್ ಟೈಮ್ ಇಂಟರ್ನ್ಶಿಪ್ 3 months, ಅಂದರೆ 3 monthsಕ್ಕೆ ಅಷ್ಟೇ ಇವಾಗ ಹೈಯರ್ ಮಾಡ್ತಿರೋದು. ಸ್ಟಾರ್ಟಿಂಗ್ ಫ್ರಮ್ ಸ್ಟಾರ್ಟೆಡ್ ಕ್ಯಾನ್ ಬಿ ಎಕ್ಸ್ಟೆಂಡೆಡ್ ಅನ್ನೋದು 3 months ಬೇಸ್ಡ್ ಆನ್ ಪರ್ಫಾರ್ಮೆನ್ಸ್. ಸೊ ಇಂಟರ್ನ್ಶಿಪ್ ಇರೋದು 3 months. ನಮ್ಮ ಪರ್ಫಾರ್ಮೆನ್ಸ್ ಚೆನ್ನಾಗಿದ್ರೆ ಇನ್ನು ಫುಲ್ ಟೈಮ್ ಮಾಡ್ಕೋತಾರೆ, ಮತ್ತು ನೆಕ್ಸ್ಟ್ 3 monthಗೂ ಎಕ್ಸ್ಟೆಂಡ್ ಮಾಡ್ತಾರಂತೆ. ಕ್ವಿಕ್ ಲರ್ನರ್ ಆಗಿರಬೇಕು, ಮತ್ತು ಇಂಟ್ರೆಸ್ಟ್ ಇರಬೇಕು. ನಮ್ಗೆ ಏನೇ ಒಂದು ಟಾಪಿಕ್ ಕಲಿತಾ ಇದ್ದೀನಿ ಅಂದರೂ ಇಂಟ್ರೆಸ್ಟ್ ಕೊಟ್ಟು ಕಲಿಬೇಕು, ಮತ್ತು ನಮ್ಮದು ಪರ್ಫಾರ್ಮೆನ್ಸ್ ತೋರಿಸ್ಬೇಕು. ಸೊ ಇದು ಮಾಡಿದ್ದೀವಿ, ಇದರಿಂದ ಎಷ್ಟು ಸೇಲ್ಸ್ ಬಂದಿದೆ ಅಂತ ನಾವು ಅಲ್ಲಿ ತೋರಿಸ್ಬೇಕು ಮ್ಯಾನೇಜ್ಮೆಂಟ್ಗೆ. ಮತ್ತು ವುಮೆನ್ ವಾಂಟಿಂಗ್ ಟು ಸ್ಟಾರ್ಟ್ ಆರ್ ರೀಸ್ಟಾರ್ಟ್ ದ ಕೆರಿಯರ್ ಆರ್ ಆಲ್ಸೋ ಎನ್ಕರೇಜ್ ಟು ಅಪ್ಲೈ. ಸೊ ನಮಗೇನಾದರೂ ಈಗ ಕೆರಿಯರ್ ಗ್ಯಾಪ್ ಆಗಿದೆ, ಅಕಸ್ಮಾತ್ ಇವಾಗ ಪಾಪು ಆಗಿ ಏನಾದ್ರು ನಮ್ದೇನೋ ಸ್ಟಾಪ್ ಆಗಿದ್ರೆ, ಅಕಸ್ಮಾತ್ ಏನೋ ಪರ್ಸ್ನಲ್ ರೀಸನಿಂದ ಸ್ಟಾಪ್ ಮಾಡಿದರೆ ಅವ್ರಿಗೂ ವುಮೆನ್ಸ್ ಅವ್ರಿಗೇ ಹೈಯರ್ ಮಾಡ್ತಾಯಿದ್ದೀವಿ ಅಂತ ಹೇಳಿದ್ದಾರೆ. ಸೊ ಎಲ್ಲರೂ ಅಪ್ಲೈ ಮಾಡಿ ಜಾಬ್ಗೆ. ಮತ್ತು ಬೆನಿಫಿಟ್ಸ್ ಏನು ಅಂದರೆ ಸರ್ಟಿಫಿಕೇಷನ್ ಕೊಡ್ತಾರೆ ಅಂತೆ, ಇದು ಕಂಪ್ಲೀಟ್ ಆದ ತಕ್ಷಣ. ವರ್ಕ್ ಫ್ರಮ್ ಹೋಮ್ ಫ್ಲೆಕ್ಸಿಬಿಲಿಟಿ, 5 days ವರ್ಕ್ ವೀಕ್ ಇರುತ್ತೆ, ಅಂದರೆ ವೀಕ್ಲಿ 5 days ಅಷ್ಟೇ ಇರುತ್ತೆ. ಸೊ ನಾಟ್ ಸ್ಯಾಟರ್ಡೆ ಸಂಡೇ ಏನಿರಲ್ಲ. ಫುಲ್ ಟೈಮ್ ಎಂಪ್ಲಾಯ್ಮೆಂಟ್ ಅಪರ್ಚುನಿಟಿ, ನಮ್ಮದೇನೋ ಪರ್ಫಾರ್ಮೆನ್ಸ್ ಚೆನ್ನಾಗಿದ್ದರೆ ನಾವು ಫುಲ್ ಟೈಮ್ ಆಗು ಇಲ್ಲಿ ವರ್ಕ್ ಮಾಡ್ಬೋದು, ಅಂದರೆ ಸೆಲೆಕ್ಟ್ ಮಾಡ್ಕೋತಾರೆ ಫುಲ್ ಟೈಮ್ ವರ್ಕ್ ಮಾಡೋಕ್ಕೆ ಅಂತ ಹೇಳ್ತವ್ರೆ. ಸೊ ಇದನ್ನು ಹೆಂಗೆ ಅಪ್ಲೈ ಮಾಡೋದು ಅಂತ ತೋರಿಸ್ತೀನಿ, ನೋಡಿ ಎಲ್ಲರೂ ಅಪ್ಲೈ ಹೆಂಗೆ ಮಾಡೋದು ಅಂತ ಜಾಬ್ಗೆ. ಸೊ ಇವಾಗಲೂ ಅಷ್ಟೇ ಸೇಲ್ಸ್ ಆಪರೇಷನ್ ಇಂಟರ್ವ್ಯೂನು ಈಸಿ ಅಪ್ಲೈ ಕ್ಲಿಕ್ ಮಾಡೋಣ. ಇಲ್ಲಿ ಫಸ್ಟ್ ನೇಮ್ ಕೇಳ್ತಿದ್ದಾರೆ, ಲಾಸ್ಟ್ ನೇಮು, ನಮ್ಮದು ಕಂಟ್ರಿ ಕೋಡು
ಫೋನ್ ನಂಬರ್ ಮತ್ತು ಇಮೇಲ್ ಅಡ್ರೆಸ್ ಎಲ್ಲನೂ ಹಾಕ್ಕೊಂಡು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡೋಣ. ಅದಾದ್ಮೇಲೆ ಇದು ಮಾಮೂಲಿ ಇದು ರೆಸ್ಯೂಮೆ ಅಪ್ಲೋಡ್ ಮಾಡ್ಕೋಬೇಕು. ಅಪ್ಲೋಡ್ ಮಾಡಿ ನೆಕ್ಸ್ಟ್. ಸೊ ಇಲ್ಲಿ ಹೌ ಡು ಯು ಪ್ರಿಯೋಟೈಸ್ ಯುವರ್ ವರ್ಕ್ ವೆನ್ ಡೀಲಿಂಗ್ ವಿತ್ ಮಲ್ಟಿಪಲ್ ಡೆಡ್ಲೈನ್ಸ್ ಅಂತ ಕೇಳಿದ್ದಾರೆ. ಇಲ್ಲಿ ನಿಮ್ಮ ಆನ್ಸರ್ನ ಹಾಕಬೇಕು. ಸೊ ಯು ಕ್ಯಾನ್ ಯಾವ ಥರ ಬರೀರಿ ಅಂದರೆ, ಐ ಆಲ್ವೇಸ್ ಪ್ರಿಯೋರಿಟೈಸ್ ದ ವಿಚ್ ಇಸ್ ಮೋರ್ ಇಂಪಾರ್ಟೆಂಟ್. ಐ ವಿಲ್ ಪ್ರಿಯೋರಿಟೈಸ್ ದ P1 ಟಿಕೆಟ್ ರಾದರ್ ದೆನ್ P3. ಸೊ ಐ ವಿಲ್ ವರ್ಕ್ ಆನ್ ದ ವರ್ಕ್ ಆನ್ ದ ಟಿಕೆಟ್ ಸೈಮಲ್ಟೇನಿಯಸ್ಲಿ ಅಂತ ಏನಾದ್ರು ಬರೀರಿ. ನಿಮಗೆ ಯಾವುದು ಏನು ಕಂಫರ್ಟೇಬಲ್ ಅನಿಸುತ್ತೆ ಮತ್ತು ನಿಮ್ಗೆ ಏನು ಸ್ಕಿಲ್ ಇದೆ ಅದು. ಇಲ್ಲಿ ಕ್ಯಾನ್ ಯು ಪ್ರೊವೈಡ್ ಎಕ್ಸಾಂಪಲ್ ಆಫ್ ಟೈಮ್ ವೆನ್ ಯು ರಿಸೀವ್ಡ್ ಎ ಕ್ರಿಟಿಸಿಸಮ್ ಆನ್ ಯುವರ್ ವರ್ಕ್, ಹೌ ಡಿಡ್ ಯು ರೆಸ್ಪಾಂಡ್ ಇಟ್. ಅಂದರೆ ನಿಮ್ಗೇನೋ ನಿಮ್ಮ ವರ್ಕ್ ಮೇಲೆ ಯಾರು ಆಡ್ಕೊಂಡಿದ್ರೆ ನಿಮ್ಮನ್ನ, ಅದ್ರ ಬಗ್ಗೆ ಏನಾದರೂ ನಿಮ್ಗೇನಾರು ಆ ಥರ ಕಮೆಂಟ್ ಬಂದಿದ್ದರೆ ಯಾವ ಥರ ರೆಸ್ಪಾಂಡ್ ಮಾಡಿದ್ದೀರಾ ಅಂತ ಕೇಳಿದ್ದಾರೆ. ಸೊ ಅದಕ್ಕೆ ಆನ್ಸರ್ ಮಾಡಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಆಮೇಲೆ ಇಲ್ಲಿ ವೈ ಆರ್ ಯು ಇಂಟ್ರೆಸ್ಟೆಡ್ ಇನ್ ವರ್ಕಿಂಗ್ ಅಟ್ ದ ಸ್ಪ್ರಿಂಟ್ ಆನ್ ವಾಟ್ ಟು ಮೇಕ್ ಗುಡ್ ಅಂತ ಕೇಳ್ತಿದ್ದಾರೆ. ಕಂಪ್ನಿ ಕಲ್ಚರ್ ಅಂತಂದರೆ ನೀವು ಅದ್ರ ಬಗ್ಗೆ ಏನು ಗೊತ್ತು, ಸೊ ಅದರಲ್ಲಿ ಏನು ಆಪರ್ಚುನಿಟಿ ಇದೆ ಅದನ್ನ ನೋಡ್ಬಿಟ್ಟು ಗೂಗಲಲ್ಲಿ ಎಂಟರ್ ಮಾಡ್ಕೊಳ್ಳಿ. ಮತ್ತು ಡಿಸ್ಕ್ರೈಬ್ ದ ಚಾಲೆಂಜಿಂಗ್ ಪ್ರಾಜೆಕ್ಟ್ ಅ ಸಿಚುಯೇಷನ್ ಇನ್ ಯುವರ್ ಪ್ರೀವಿಯಸ್ ಜಾಬ್ ಆ್ಯಂಡ್ ಹೌ ಯು ಓವರ್ಕಮ್ ಇಟ್ ಅಂತ ಕೇಳ್ತಿದ್ದಾರೆ. ಸೊ ಅದಕ್ಕೆಲ್ಲ ನೀವು ಆನ್ಸರ್ ಮಾಡಬೇಕು. ಅಂತಂದರೆ ಯಾವ ಥರ ಅಂತ ಗೂಗಲ್ ನೋಡಿ, ChatGPTಯಲ್ಲಿ ಹಾಕಿದ್ರೆ ಬರುತ್ತೆ. ಕಾಪಿ ಪೇಸ್ಟ್ ಮಾಡಬೇಡಿ, ಸ್ವಲ್ಪ ನಿಮ್ಮ ನೋಟ್ಸು ಸೇರಿಸಿ ಬೇಕಾದರೆ ಹಾಕಿ. ಇಲ್ಲಿ ಆರ್ ಯು ಅವೈಲೇಬಲ್ ಫಾರ್ ಫುಲ್ ಟೈಮ್ ಇಂಟರ್ನ್ಶಿಪ್ ಫಾರ್ 3 months ಅಂತ ಕೇಳ್ತಿದ್ದಾರೆ. ಎಸ್ ಅಂತ ಹಾಕ್ಕೊಳ್ಳೋಣ. ಮತ್ತು ವಾಟ್ ಈಸ್ ಯುವರ್ ಕರೆಂಟ್ ಲೊಕೇಶನ್ ಕೇಳ್ತಾರೆ. ಕರೆಂಟ್ ಲೊಕೇಶನ್ ಹಾಕಿ ರಿವ್ಯೂ ಮಾಡಿ ಮತ್ತು ಸಬ್ಮಿಟ್ ಕೊಡಿ. ಇಷ್ಟೇ, ಅಪ್ಲಿಕೇಶನ್ ಸೆಂಡ್ ಆಗಿರುತ್ತೆ. ಸೊ ಇವ್ರ ಕಡೆಯಿಂದ ಮೇಲ್ ಬರುತ್ತೆ. ಮತ್ತು ಜಾಬ್ಗೆ ಈ 2 ಜಾಬ್ಗೂ ಎಲ್ಲರೂ ಅಪ್ಲೈ ಮಾಡಿ. ಯಾರ್ಯಾರು ಇಂಟ್ರೆಸ್ಟ್ ಇದೆ ಮತ್ತು ಯಾರ್ಯಾರು ಎಲಿಜಿಬಿಲಿಟಿ ಇದೆ ಎಲ್ಲರೂ ಅಪ್ಲೈ ಮಾಡಿ. ಮತ್ತು ಈ ಆಪರ್ಚುನಿಟಿನ ಎಲ್ಲರೂ ಗ್ರ್ಯಾಬ್ ಮಾಡ್ಕೊಳ್ಳಿ. ಸೊ ಹಿಂಗೆ ಎಲ್ಲ ಜಾಬ್ಗೂ ಅಪ್ಲೈ ಮಾಡ್ತೀರಿ, ಒಂದಲ್ಲ ಒಂದು ಸಿಗುತ್ತೆ. ಒಂದೇ ಸಲ ಸಕ್ಸಸ್ ಸಿಗಬೇಕು ಅಂದರೆ ಯಾರಿಗೂ ಸಿಗಲ್ಲ. ಸೊ ಕೀಪ್ ಆನ್ ಅಪ್ಲೈಯಿಂಗ್ ಅಷ್ಟೇ. ಇವಾಗ ಒಂದು ಫೇಲ್ ಆಯಿತು ಅಂದರೆ ಬೇಜಾರು ಮಾಡ್ಕೋಬೇಡಿ. ಮತ್ತೆ ಮೋರ್ ಜಾಬ್ ಅಪ್ಡೇಟ್ಗಳಿಗೆ ಅಥವಾ ಮೋರ್ ಜಾಬ್ಸ್ಗಳಿಗೆ ಅಪ್ಲೈ ಮಾಡ್ತಾಯಿರಿ. ಒಂದಲ್ಲ ಒಂದಿನ ಸಿಗುತ್ತೆ ಜಾಬು. ಇಷ್ಟು ಹೇಳ್ತಾ ಈ ವಿಡಿಯೋನ ಮುಗಿಸೋಣ. ಹ್ಯಾವ್ ಎ ನೈಸ್ ಡೇ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಮೋರ್ ಜಾಬ್ ಅಪ್ಡೇಟ್ ಒಂದಿಗೆ ಸಿಗೋಣ. ಬೈ, ಟೇಕ್ ಕೇರ್.